ನಮ್ಮ ಕಡೆ ಎಲ್ಲ ಇಲ್ಲಿ ಚೈನೀಸ್ ಫಾಸ್ಟ್ ಫುಡ್ ಅದು ನೋಡಿ ಚೈನಾದಾಗಿನ ಮಂದಿನು ಇದೇ ನೂಡಲ್ಸ್ ಗೋಬಿ ಮಂಚೂರಿ ಫ್ರೈಡ್ ರೈಸ್ ತಿಂತಾರಂತ ಹೇಳಿ ಯೋಚನೆ ಮಾಡ್ತೀವಿ ನೋಡ್ರಿ. ಅದು ತಪ್ಪ. ಯಾಕಪ್ಪ ಅಂತಂದ್ರೆ ಚೈನಾದಾಗ ಇವು ಯಾವ ಚೈನೀಸ್ ಫುಡ್ ಐಟಮ್ ಐತೆ ನೋಡ್ರಿ ಜಾಸ್ತಿ ತಿನ್ನಂಗೆ ಇಲ್ಲ. ಅವ್ರು ಏನು ತಿಂತಾರಂತ ಹೇಳಿ ನಿಮಗೆ ಗೊತ್ತೇನು? ಸಣ್ಣ ಹುಳದಿಂತ ದೊಡ್ಡ ಪ್ರಾಣಿತನೂ ಐತೆ ನೋಡ್ರಿ, ಎಲ್ಲಾನು ತಿಂತಾರ ಅವರು. ಚೀನಾದಾಗಿನ ಮಂದಿ ಹಾವಿನ ಸೂಪ್ ಮಾಡಿ ಕುಡಿತಾರ, ಕಪ್ಪಿ ಕಾಲ್ನ ತಿಂತಾರ, ಸಣ್ಣ 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 ಮಿಡತಿಗಳನ್ನ ಐತೆ ನೋಡ್ರಿ ಫ್ರೈ ಮಾಡಿ ತಿಂತಾರ. ಆದ್ರ ಇವೆಲ್ಲ ತಿಂತಾರ ಅಂತ ಹೇಳಿ ಗೊತ್ತೈತಿ. ಆದ್ರ ಎದಕ್ ತಿಂತಾರ? ಅದರಿಂದ ಅವ್ರಿಗೇನು ಬೆನಿಫಿಟ್ ಸಿಗ್ತೈತಿ? ಆ ಒಂದು ಪ್ರಾಣಿಗಳದಿಂದ ಅವ್ರು ಆಹಾರ ಮಾಡ್ಕೊಂಡು ಹೆಂಗೆ ತಿಂತಾರ ಅನ್ನೋದು ಇವತ್ತಿನ ಈ ಒಂದು ವಿಡಿಯೋದಾಗ ಐತಿ ನೋಡ್ರಿ, ನೋಡೋಣ ಬರ್ರಿ. ಅದಕ್ಕಿಂತ ಮೊದಲ ಕಮೆಂಟ್ ಒಳಗ ನಿಮಗೇನಾರ ಚೀನಾಕ್ ಹೋಗೋದು ಫ್ರೀ ಒಂದು ಅವಕಾಶ ಸಿಕ್ ಬಂತಪ್ಪ ಅಂತಂದ್ರ ನೀವು ಹೋಗ್ತಿರೋ ಇಲ್ಲೋ ಅಂತೇಳಿ ಕಮೆಂಟ್ ಒಳಗ ಹೇಳ್ರಿ. ಚೀನಾದಾಗ ಸಣ್ಣ ಸಣ್ಣ ಹುಳ ಆದಂತಹ ಮಿಡ್ತಿ, ರೇಷ್ಮೆ ಹುಳ, ಚಿಟ್ಲಿ ಈ ಎಲ್ಲ ಹುಳುಗಳನ್ನ ಐತ್ ನೋಡ್ರಿ ಸ್ಟ್ರೀಟ್ ಒಳಗ ರೋಡ್ ಮ್ಯಾಗ ಐತ್ ನೋಡ್ರಿ ಡೀಪ್ ಆಗಿ ಎಣ್ಣೆ ಒಳಗ ಕರೆದು ಫ್ರೈ ಮಾಡಿ ತಿಂತಾರತ್ತ. ಇದ್ರದಿಂದ ಐತ್ ನೋಡ್ರಿ ಅವ್ರಿಗೆ ಪ್ರೋಟೀನ್ ಸಿಗ್ತದತ್ತ. ಮತ್ತ ಬಹಳ ಅಂದ್ರ ಬಹಳ ಚೀಪ್ ಪ್ರೈಸ್ ಒಳಗ ಐತ್ ನೋಡ್ರಿ ಅವ್ರಿಗೆ ತಿನ್ನಾಕ ಈ ಒಂದು ಐಟಮ್ ಸಿಗ್ತದಂತ. ಕಮ್ಮಿ ರೊಕ್ಕದಾಗ ಈ ರೀತಿ ಪ್ರೋಟೀನ್ ಫುಡ್ ತಿನ್ನೋದ್ರಿಂದ ಐತ್ ನೋಡ್ರಿ ಅವ್ರದ ಒಂದು ಮಸಲ್ ಗೇನ್ ಆಗ್ತದತ್ತ, ಎನರ್ಜಿ ಬೂಸ್ಟ್ ಆಗ್ತದತ್ತ. ಸೊ ಅದ್ರ ಸಂಬಂಧ ಈ ಮಿಡಿತಿ ಅದು ಎಲ್ಲ ಐತ್ ನೋಡ್ರಿ ಸಣ್ಣ ಸಣ್ಣ ಹುಳುಗಳನ್ನ ತಿಂತಾರ. ಇವ್ರು ಯಾವ ಕಾರಣಕ್ಕ ಈ ಹುಳುಗಳನ್ನ ತಿನ್ನಾಕ ಚಾಲು ಮಾಡಿದ್ರಪ್ಪ ಅಂತಂದ್ರ ಈ ಬ್ಯಾರೆ ಬ್ಯಾರೆ ದೇಶದ ಜೊತೆ ಐತ್ ನೋಡ್ರಿ ಯುದ್ಧ ನಡೆಯೋ ಟೈಮ್ದಾಗ ಐತ್ ನೋಡ್ರಿ ಅಲ್ಲಿ ಜನಕ್ಕ ತಿನ್ನಾಕ ಆ ಚಲೋ ತಂಗ ಆಹಾರ ಸಿಕ್ತಿದಿಲ್ಲತ್ತ. ಸೊ ಆ ಒಂದು ಟೈಮ್ನಾಗ ಐತ್ ನೋಡ್ರಿ ಇವ್ರು ಅಲ್ಲಿದ್ದಂತ ಹುಳ ಹುಟ್ಟಿ ಇವೆಲ್ಲ ಐತ್ ನೋಡ್ರಿ ಹಿಡಿದು ತಿನ್ನಾಕ ಚಾಲು ಮಾಡಿದ್ರು. ಅವ್ರು ಬೇಕಂತೇಳಿ ತಿನ್ಲಿಲ್ಲ, ತಿನ್ನಾಕ ಯಾವ್ದು ಐಟಮ್ ಇರ್ಲಾದಕ್ ಐತ್ ನೋಡ್ರಿ ಈ ರೀತಿ ಅವ್ರದೇ ಒಂದು ಆಹಾರ ಪದ್ಧತಿನ ಮಾಡ್ಕೊಂಡ್ ಬಿಟ್ರು. ಅದು ನಿಧಾನಕ್ಕೆ ಆಯ್ತು ನೋಡ್ರಿ ಫಿಕ್ಸ್ ಒಂದು ಟ್ರೆಡಿಷನ್ ಆಗಿ ಐತ್ ನೋಡ್ರಿ ಬಂದ್ಬಿಡ್ತು ಈ ರೀತಿ ಹುಳ ಹುಟ್ಟಿ ತಿನ್ನೋದು. ಚೀನಾದಾಗ ಎಲ್ಲಾ ಕಡೆ ಅಲ್ಲ ಕೆಲವೊಂದು ಭಾಗದಾಗ ಐತ್ ನೋಡ್ರಿ ಹಾವಿನ ಸೂಪ್ನ ರೆಡಿ ಮಾಡಿ ಕುಡಿತಾರತ್ತ. ನಮ್ ಕಡೆ ನಮ್ ದೇಶದಾಗ ಐತ್ ನೋಡ್ರಿ ಹಾವು ನೋಡಿದ್ರ ಅಂಜಿ ಸತ್ ಹೋಗ್ಬಿಡ್ತೀವಿ. ಆದ್ರ ಆ ದೇಶದಾಗ ಹಾವಿನ ಒಂದು ಮಾಂಸದಿಂದ ಐತ್ ನೋಡ್ರಿ ಅವರು ಸೂಪ್ನ ರೆಡಿ ಮಾಡಿ ಕುಡಿತಾರತ್ತ. ಇದು ಎದಕ್ ಕುಡಿತಾರಪ್ಪ ಅಂತಂದ್ರ ಆ ಒಂದು ಸೂಪ್ ಕುಡಿದ್ರಿಂದ ಹಾವಿನ ಒಂದು ಮಾಂಸದಿಂದ ಐತ್ ನೋಡ್ರಿ ಅವ್ರ ಬಾಡಿ ಹೀಟ್ ಐತ್ ನೋಡ್ರಿ ಕಮ್ಮಿ ಆಗ್ತದಂತ, ಜಾಯಿಂಟ್ ಪೇನ್ ಕಮ್ಮಿ ಆಗ್ತದತ್ತ, ಇಮ್ಯುನಿಟಿ ಐತ್ ನೋಡ್ರಿ ಬೂಸ್ಟ್ ಆಗ್ತದತ್ತ. ಈ ರೀತಿ ಐತ್ ನೋಡ್ರಿ ಡಾಕ್ಟರ್ ಅವರಿಗೆ ಸಜೆಸ್ಟ್ ಮಾಡಿರಂಗಿಲ್ಲ ಇದನ್ನ ನೀವು ಕುಡೀರಿ, ಇದೇ ಪ್ರಾಣಿದ್ ನೀವು ಈ ರೀತಿ ತಿನ್ರಿ ಅಂತ ಹೇಳಿ. ಅಲ್ಲಿ ಜನ ಐತ್ ನೋಡ್ರಿ ನಂಬತಾರ ಇದನ್ನ ಈ ರೀತಿ ತಿಂದ್ರನೇ ಈ ರೀತಿ ಕುಡಿದ್ರನೇ ಐತ್ ನೋಡ್ರಿ ನಾವು ಆರಾಮಾಗಿರ್ತೀವಿ ಹೆಲ್ದಿ ಆಗಿರ್ತೀವಿ ಅಂತ ಹೇಳಿ ಅಲ್ಲಿ ಜನ ನಂಬಿಕೆನೆ ಅವರ ಒಂದು ತಿನ್ನೋ ಆಹಾರ ಆಗೈತಿ. ಕೆಲವೊಂದ್ ಕಡೆ ಚೀನಾದಾಗ ಆಮೆ ಮತ್ತ ಕಪ್ಪಿಗಳನ್ನ ತಿಂತಾರ. ಆಮೇನ ನೀರೊಳಗ ಬಾಳು ತನ ಕುದಿಸಿ ಐತ್ ನೋಡ್ರಿ ಮಸಾಲೆದು ಹಾಕಿ ಐತ್ ನೋಡ್ರಿ ತಿಂತಾರತ್ತ. ಕಪ್ಪೆಗಳನ್ನ ಫ್ರೈ ಮಾಡಿ ಅವ್ರ ಕಾಳುಗಳನ್ನ ಫ್ರೈ ಮಾಡಿ ತಿಂತಾರತ್ತ. ಎದು ಗೊತ್ತೇನಿ ಆಮೆ ಕಪ್ಪೆನ ಅವರು ತಿಂತಾರತ್ ಹೇಳಿ. ಇದನ್ನ ತಿನ್ನೋದ್ರಿಂದ ಐತ್ ನೋಡ್ರಿ ಅವ್ರ ಬೋನ್ಸ್ ಭಾಳ ಅಂದ್ರ ಭಾಳ ಸ್ಟ್ರಾಂಗ್ ಇರ್ತಾವತ್ತ. ಮತ್ತ ಅವ್ರ ಒಂದು ಸ್ಕಿನ್ ಭಾಳ ಅಂದ್ರ ಭಾಳ ಹೆಲ್ದಿಯಾಗಿ ಇರ್ತದತ್ತ ಈ ಆಮೆ ಮತ್ತ ಕಪ್ಪೆನ ತಿನ್ನೋದ್ರಿಂದ. ಇದನ್ನ ಐತ್ ನೋಡ್ರಿ ಅವ್ರು ಸುಮ್ನೆ ತಿನ್ನಾಕ ರೆಡಿ ಮಾಡತ್ತಿಲ್ಲ, ಭಾಳ ಅಂದ್ರ ಭಾಳ ಹೆಲ್ದಿ ಆಗಿರ್ತಾರ ಅನ್ನೋದೊಂದು ನಂಬಿಕೆದಿಂದ ಐತ್ ನೋಡ್ರಿ ಈಗಾದ್ರೂ ಒಂದು ಟ್ರೆಡಿಷನಲ್ ಕಂಟಿನ್ಯೂ ಆಗೋಂತ ಬಂದದ. ಚೀನಾದವರು ಅವರ ಮನಿಯೊಳಗ ಹಳಸಿದಂತಹ ವೆಜಿಟೇಬಲ್ಸ್ ಊಟನ ಐತ್ ನೋಡ್ರಿ ಮತ್ತೊಮ್ಮೆ ರೆಡಿ ಮಾಡಿ ಪ್ರಿಪೇರ್ ಮಾಡಿ ತಿಂತಾರತ್ತ. ನಾವು ನಮ್ಮ ಕಡೆ ಹಳಸಿದ ಏನಾದ್ರು ತರಕಾರಿ ಆಗಿರ್ಲಿ ಹಣ್ಣಾಗಿರ್ಲಿ ಊಟ ಆಗಿತ್ತಪ್ಪ ಅಂತಂದ್ರ ಚೆಲ್ ಬಿಡ್ತೀವಿ ವೇಸ್ಟ್ ಅಂತ ಹೇಳಿ. ಆದ್ರೆ ಅಲ್ಲಿ ಜನ ಐತ್ ನೋಡ್ರಿ ವೇಸ್ಟ್ ಅಂತ ಹೇಳಿ ಬಗ್ಗೆಂಗೆ ಇಲ್ಲ. ಆ ಹಳಸಿದ ಆಹಾರನೇ ಐತ್ ನೋಡ್ರಿ ಅವ್ರ ಹೆಲ್ತ್ ನ ಸ್ಟ್ರಾಂಗ್ ಮಾಡ್ತದ ಅಂತ ಹೇಳಿ ಅವ್ರ ಒಂದು ನಂಬಿಕೆ ಐತಿ. ಆ ಫುಡ್ ನ ರೀಯೂಸ್ ಮಾಡಿ ಮತ್ತೊಮ್ಮೆ ಅಡಿಗೆ ಮಾಡಿ ತಿನ್ನೋದ್ರಿಂದ ಅವ್ರ ಗಟ್ಸ್ ಹೆಲ್ತ್ ಐತ್ ನೋಡ್ರಿ ಇಂಪ್ರೂವ್ ಆಗ್ತದತ್ತ. ಗುಡ್ ಬ್ಯಾಕ್ಟೀರಿಯಾಗಳು ಐತ್ ನೋಡ್ರಿ ಅವ್ರ ಬಾಡಿ ಒಳಗ ಬರ್ತಾವತ್ತ. ಮತ್ತ ಐತ್ ನೋಡ್ರಿ ಅವ್ರ ಒಂದು ಡೈಜೆಷನ್ ಸಿಸ್ಟಮ್ ಐತ್ ನೋಡ್ರಿ ಈ ಹಳಸಿದಂತ ಆಹಾರ ಹಣ್ಣದು ಐತ್ ನೋಡ್ರಿ ಇಂಪ್ರೂವ್ ಮಾಡ್ತಾವತ್ ಹೇಳಿ ಅಲ್ಲಿ ಜನರ ಒಂದು ನಂಬಿಕೆ. ಪೂರ್ತಿ ಚೀನಾದ ಒಂದು ಆಹಾರ ಪದ್ಧತಿ ನೋಡಿದ್ಮ್ಯಾಗ ಐತ್ ನೋಡ್ರಿ ನಮಗೊಂದ ಲಾಜಿಕ್ ಅರ್ಥ ಆಗ್ತೈತಿ. ಇಲ್ಲಿ ಏನ್ ಹೇಳ್ರಿ ಇವ್ರು ಬರೀ ಈ ರೀತಿಯಾದಂತಹ ತಿಂಡಿ ಊಟ ಪ್ರಾಣಿಗಳನ್ನ ತಿನ್ನೋದ್ರಿಂದ ಐತ್ ನೋಡ್ರಿ ಅವ್ರು ಬರೀ ತಮ್ಮ ಬಾಯಿ ಟೇಸ್ಟಿಗೆ ತಿನ್ನಾಕತ್ತಿಲ್ಲ. ಅವ್ರು ಐತ್ ನೋಡ್ರಿ ತಮ್ಮ ಒಂದು ಹೆಲ್ತ್ ಇಂಪ್ರೂವ್ ಆಗಲಿ ಅಂತ ಹೇಳಿ ಅವರು ಈ ಒಂದು ಆಹಾರ ಪದ್ಧತಿನ ಮೆಡಿಸನ್ ರೀತಿ ಟ್ರೆಡಿಷನಲ್ ಆಗಿ ಐತ್ ನೋಡ್ರಿ ಬಳಸಿ ತಿನ್ನಾಕತ್ತಾರ ಅಂತ ಹೇಳಿ ಗೊತ್ತಾಗ್ತೈತಿ. ತಿನ್ನುವಂತಹ ಫುಡ್ ನಮಗ ಶಾಕ್ ಆಗ್ತೈತಿ. ನಾವು ತಿನ್ನುವಂತಹ ದೋಸೆ ಪುರಿ ಇಡ್ಲಿ ಮೊಸರನ್ನ ಅವ್ರಿಗೆ ಶಾಕ್ ಆಗ್ತೈತಿ. ಹೆಂಗಪ್ಪ ಅಂತಂದ್ರ ಅವ್ರದೇ ಟ್ರೆಡಿಷನ್ ಬೇರೆ ನಮ್ದೇ ಟ್ರೆಡಿಷನಲ್ ಬೇರೆ. ಸೊ ಇಬ್ಬರದು ಟ್ರೆಡಿಷನ್ ಎಂದು ಸೇಮ್ ಆಗಾಕ ಸಾಧ್ಯನೇ ಇಲ್ಲ. ಆದ್ರೂ ಅವ್ರ ಒಂದು ಟ್ರೆಡಿಷನ್ಕಿನ್ನ ನಮ್ಮ ಒಂದು ಟ್ರೆಡಿಷನ್ ಭಾಳ ಅಂದ್ರ ಭಾಳ ಬೆಸ್ಟ್ ಅಂತ ಹೇಳಿ ಅನಿಸ್ತೈತಿ. ಇಷ್ಟ್ರ ಮ್ಯಾಗ ನಮಗೆ ಗೊತ್ತಾಗ್ತೈತಿ ನಾವು ಯಾವುದೇ ಒಂದು ಫುಡ್ ನೋಡೋಣ ಐತ್ ನೋಡ್ರಿ ಜಡ್ಜ್ ಮಾಡಬಾರ್ದು. ಅವರ ಒಂದು ಟ್ರೆಡಿಷನಲ್ ಅವರ ಒಂದು ಸಂಪ್ರದಾಯಕ್ಕೆ ತಕ್ಕಂಗ ಐತ್ ನೋಡ್ರಿ ಅವ್ರ ಅದಾರ, ನಮ್ಮ ಒಂದು ಸಂಪ್ರದಾಯಕ್ಕೆ ತಕ್ಕಂಗ ನಾವ್ ಅದೀವಿ. ಸೊ ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡ್ರಿ. ಹಾಗೆ ನೆಕ್ಸ್ಟ್ ಒಂದು ವಿಡಿಯೋ ಎದ್ರ ಮ್ಯಾಗ ಮಾಡ್ಲಿ ಅಂತ ಹೇಳಿ ನೀವು ಕಮೆಂಟ್ ಒಳಗೆ ಹೇಳ್ರಿ. ಆ ಒಂದು ಟಾಪಿಕ್ ಮ್ಯಾಗ ನಾನು ವಿಡಿಯೋ ಮಾಡ್ತೀನಿ. ಹಾಗೆ ಈ ಒಂದು ವಿಡಿಯೋನ ಐತ್ ನೋಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರಿಗೂ ಶೇರ್ ಮಾಡ್ರಿ, ವಾಟ್ಸಪ್ ಗ್ರೂಪ್ ಒಳಗೆ ಶೇರ್ ಮಾಡ್ರಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ.